ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KA ಒಂದು 708 ಹುದ್ದೆಗಳ ಒಂದು ನೇಮಕಾತಿಯನ್ನು ಮಾಡಿತ್ತು. ಅವುಗಳ ಒಂದು ಪರೀಕ್ಷೆ ಇವತ್ತು ನಡೀತಾ ಸ್ನೇಹಿತರೆ. 708 ಹುದ್ದೆ ವಿವಿಧ ಹುದ್ದೆಗಳ ಒಂದು HK ವಿಭಾಗದ ಪರೀಕ್ಷೆ ಈಗಾಗಲೇ 21ನೇ ತಾರೀಕು ನಡೀತು. ಇವತ್ತು ಅಂದರೆ 11/1/2026ರಂದು HK ವಿಭಾಗದ FDA ಕಿರಿಯ ಸಹಾಯಕ, ಕಿರಿಯ ಗ್ರಂಥಪಾಲಕ ಮತ್ತು ಸಹಾಯಕ ಲೇಖಿಗ ಮತ್ತೆ ಮಾರಾಟ ಪ್ರತಿನಿಧಿ ಇನ್ನಿತರ ಹುದ್ದೆಗಳ ಒಂದು ಪರೀಕ್ಷೆ ಇವತ್ತು ಮಾಡಿದರು ಸ್ನೇಹಿತರೆ. ಈ ಪರೀಕ್ಷೆಗೆ ಎಷ್ಟು ಜನ ಹಾಜರಾಗಿದ್ರು ಮತ್ತು ಸ್ಪರ್ಧೆ ಎಷ್ಟಿದೆ ಎಂಬುದನ್ನು ನಾವು ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ, ಓಕೆ, ನಾನೇನು ಅಫಿಷಿಯಲ್ ಮಾಹಿತಿಯನ್ನು ಹೇಳ್ತಾ ಇಲ್ಲ. ಯಾಕಂತಂದರೆ ಅಫಿಷಿಯಲ್ ಮಾಹಿತಿ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಅವರು ಒಂದು ಅಂಕಿಅಂಶಗಳನ್ನ ಬಿಡ್ತಾರೆ, ಲೀಸ್ಟನ್ನು ಬಿಡ್ತಾರೆ, ಯಾರ್ಯಾರ್ದು ಎಷ್ಟೆಷ್ಟು ಅಂಕ ಅಂತೇಳಿ, ಓಕೆ, ರಿಸಲ್ಟನ್ನು ಬಿಟ್ಟಾಗ ಗೊತ್ತಾಗ್ತದೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅಂತೇಳಿ. ಇಲ್ಲಿ ಏನಪ್ಪ ಅಂತಂತಂದರೆ ನಾವು ಎಷ್ಟು ಸ್ಪರ್ಧೆ ಇದೆ ಅಂತಲೂ ಸಹ ನೋಡ್ಬೋದು. ಯಾವ ಆಧಾರದ ಮೇಲೆ ಅಂತಂದರೆ ನಮಗೆ ಅಫಿಷಿಯಲ್ ಅಪ್ಡೇಟ್ ಇದೆ. ಏನಪ್ಪ ಅಂತಂದರೆ ಎಷ್ಟು ಜನ ಅಪ್ಲೈಯನ್ನು ಮಾಡಿದ್ದಾರೆ ಈ ಒಂದು FDAಗೆ, ಅದರ ಅನುಸಾರವಾಗಿ ನಾವು ಎಷ್ಟು ಸ್ಪರ್ಧೆ ಇದೆ ಅಂತೇಳಿ ನಾವು ಗಮನಿಸ್ಬೋದು. ಓಕೆ, ಇವೆಲ್ಲ ಆಧಾರದ ಮೇಲೆ ಇವತ್ತು ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದ್ರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ನಿಮಗೆ ಎಲ್ಲ ರೀತಿಯಾದಂತಹ ತರಗತಿಗಳು ಅಲ್ಲಿ ಮಾಡಿದೆವು ಸಹ, ಹಾಗಾಗಿ ಜಾಯಿನ್ ಆಗಿ ಯೂಸ್ ಮಾಡ್ಕೋಬೋದು. ಎಲ್ಲ GK ಮತ್ತು ಎಲ್ಲ ರಿಲೇಟೆಡ್. ಓಕೆ, ನೆಕ್ಸ್ಟ್ ಈಗ ನಾವು 11/1/2026 ನಡೆದಂತಹ FDA HK ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ಎಷ್ಟಿರಬಹುದು ಓಕೆ ಅಂತ ನೋಡಿದ್ರೆ, ಅದಕ್ಕಿಂತ ಮುಂಚಿತವಾಗಿ ಒಟ್ಟಾರೆಯಾಗಿ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆಯನ್ನು ನಾನು ಹೇಳೋದಾದರೆ 80,000ಕ್ಕೂ ಅಧಿಕ ಜನ ಅಪ್ಲೈನ ಮಾಡಿದ್ದಾರೆ. ಓನ್ಲಿ FDA ಅಲ್ಲ, ಎಲ್ಲ ಇವತ್ತು ಪ್ರೆಸೆಂಟ್ ಏನು ಎಕ್ಸಾಮ್ ನಡೀತು ಅದರದ್ದು 80,000ಕ್ಕೂ ಅಧಿಕ ಜನ ಅಪ್ಲೈನ ಮಾಡಿದ್ದಾರೆ. ಓಕೆ, 80,000ದಿಂದ 1,00,000 ಆಗಿರಬಹುದು. ಓಕೆ, ಬರೀ FDA ಅಂತ ಹೇಳಿದ್ರೆ 80,000ಕ್ಕಿಂತ ಕಡಿಮೆ ಜನನೇ ಅಪ್ಲೈ ಮಾಡಿದ್ದಾರೆ. 80,000ನೂ ಇಲ್ಲ, ಅದಕ್ಕಿಂತ ಕಡಿಮೆ ಜನನೇ ಈ ಒಂದು FDಗೆ ಅಪ್ಲೈನ ಮಾಡಿದ್ದಾರೆ. ಓಕೆ, ಯಾಕೆ ಅಂತಂತಂದರೆ ನೀವು ಆ ಒಂದು ಲೀಸ್ಟನ್ನು ನೋಡ್ಬೋದು. ಆ ಲೀಸ್ಟ್ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರುತ್ತೆ. ಲರ್ನಿಂಗ್ ಅಕಾಡೆಮಿ ಕನ್ನಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಅಲ್ಲಿ ನೀವು ನೋಡ್ಕೋಬೋದು. ಓಕೆ, ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ 60,000 ಜನ FDಗೆ, ಅದು ಕೆಲವೊಂದು ನಿಗಮದಲ್ಲಿ. ಈ 60,000ದಲ್ಲಿ HK ಮತ್ತು HK ಎರಡು ಕೂಡಿ ಅವರು ಕೊಟ್ಟಿರುವಂಥದ್ದು. ಹಾಗಾಗಿ HK ಮತ್ತು HK ಬೇರೆ ಬೇರೆ ಮಾಡಿದಾಗ HK ವಿಭಾಗದಲ್ಲಿ 20,000 ಜನ ಇದ್ದರು. ಇವತ್ತು 20,000 ತೆಗೆದ್ರೂ ಒಂದು 60,000ದಿಂದ 70,000 ಜನ ಇರಬಹುದು FDಗೆ. ಓಕೆ, 60,000 ಜನ ಇರಬಹುದು ಇವತ್ತು ಪರೀಕ್ಷೆ ಬರೆದಂಥವರ ಸಂಖ್ಯೆ. ಹಾಗಾಗಿ ಈ 60,000ದಲ್ಲಿ ಅಪ್ಲೈ ಮಾಡಿದವರು, ಓಕೆ, ಪರೀಕ್ಷೆ ಬರೆದವರಲ್ಲ, ಅಪ್ಲೈ ಮಾಡಿದವರು, ಇದರಲ್ಲಿ ಎಷ್ಟು ಜನ ಅಟೆಂಡ್ ಆಗಿರ್ಬೋದು ಅಂತಂದರೆ ಸರಿಸುಮಾರು 50,000ಕ್ಕಿಂತ ಕಡಿಮೆನೇ ಆಗಿರ್ತಾರೆ. 40,000ರಿಂದ 50,000 ಜನ ಆಗಿರಬಹುದು, ಅಥವಾ 50,000ರಿಂದ 60,000 ಜನನೂ ಸಹ ಆಗಿರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಅದರ ಬಗ್ಗೆ ಕ್ಲಾರಿಟಿಯಾಗಿ ನಾನು ನಾಳೆ ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಕಟ್ ಆಫ್ ವಿಡಿಯೋ ಬರುತ್ತೆ, ಅದನ್ನು ನೀವು ನೋಡಿದಾಗ ಫುಲ್ ಕ್ಲಾರಿಟಿಯಾಗಿ ನಿಮಗೆ ಗೊತ್ತಾಗುತ್ತೆ. ನಾಳೆ ಬೆಳಗ್ಗೆ ಬರ್ತದೆ 7:30ಕ್ಕೆ. ಓಕೆ, ನಮ್ಮೊಂದು ಯೂಟ್ಯೂಬ್ ಚಾನಲ್. ಒಟ್ಟಾರೆಯಾಗಿ ಸ್ಪರ್ಧೆಯನ್ನು ನೋಡಿದ್ರೆ ಸ್ಪರ್ಧೆ ಅಷ್ಟೊಂದೇನಿಲ್ಲ ಸ್ನೇಹಿತರೆ, ಬಟ್ ಹುದ್ದೆಗಳು ಸಹ ಕಡಿಮೆ ಇರೋ ಕಾರಣಕ್ಕಾಗಿ ಒಂದು ರೇಂಜಲ್ಲಿ ಇದೆ ಸ್ಪರ್ಧೆ. ಅಷ್ಟೊಂದು ಹೈನೂ ಇಲ್ಲ ಮತ್ತು ಲೋನು ಸಹ ಇಲ್ಲ. ಓಕೆ, ಬಟ್ ಪೇಪರ್ ಇವತ್ತು ಯಾವ ರೀತಿಯಾಗಿ ಇತ್ತು ಎಂಬುದನ್ನು ನೀವು ಕಾಮೆಂಟ್ ಮಾಡಬೇಕು ಸ್ನೇಹಿತರೆ. ಪೇಪರ್ ಯಾವ ರೀತಿ ಇತ್ತು, ಮಾಡ್ರೇಟ್ ಇತ್ತಾ, ಈಸಿ ಇತ್ತಾ ಅಥವಾ ಟಫ್ ಇತ್ತಾ ಎಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.